ಅಮಾನಿ ತಿಮ್ಮಿಸಾನಿಕೆರೆ ಗ್ರಾಮದ ವಿವಿಧ ಸರ್ವೆ ನಂಬರ್ಗಳಲ್ಲಿ ಜಮೀನಿನ ದಾಖಲೆಗಳನ್ನು ಪರಿಶೀಲಿಸಿ ವಾರಸುದಾರರನ್ನು ಗುರುತಿಸುವ ನಿಟ್ಟಿನಲ್ಲಿ ಸರ್ವೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸರ್ವೆ ಕಾರ್ಯ ಆರಂಭಿಸಿದಾಗ ಅಕ್ಕಪಕ್ಕ ಜಮೀನುದಾರರ ಮಧ್ಯೆ ಮಾತಿನ ಚಕಮಕಿ ನಡೆದ ಘಟನೆ ನಡೆಯಿತು. ಚೇಲೂರು ತಾಲೂಕಿನ ಚಿಲಕಲನೆರಪು ಹೋಬಳಿಯ ಅಮಾನಿ ತಿಮ್ಮಿಸಾನಿಕೆರೆ ಗ್ರಾಮದ ವಿವಿಧ ಸರ್ವೆ ನಂಬರ್ಗಳಲ್ಲಿ ಜಮೀನಿನ ದಾಖಲೆಗಳನ್ನು ಪರಿಶೀಲಿಸಿ ವಾರಸುದಾರರನ್ನ ಗುರುತಿಸುವ ನಿಟ್ಟಿನಲ್ಲಿ ಸರ್ವೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸರ್ವೆ ಕಾರ್ಯ ಆರಂಭಿಸಿದಾಗ ಅಕ್ಕಪಕ್ಕ ಜಮೀನುದಾರರ ಮಧ್ಯೆ ಮಾತಿನ ಚಕಮಕಿ ನಡೆದ ಘಟನೆ ನಡೆಯಿತು. ತಹಸೀಲ್ದಾರ್ ಆದೇಶದ ಅನ್ವಯ ಈ ಭಾಗದ ಸರ್ವೆ ನಂಬರ್ 42ರಿಂದ 16ರವರೆಗಿನ ಸರ್ಕಾರಿ ಮತ್ತು ದರಖಾಸ್ತು ಜಮೀನುಗಳಿಗೆ ಸಂಬಂಧಿಸಿದಂತೆ ಅಳತೆ ಕಾರ್ಯವನ್ನ ಸರ್ವೆ ಅಧಿಕಾರಿಗಳು ಮಾಡಲು ಆರಂಭಿಸಿದಾಗ ಅಕ್ಕಪಕ್ಕ ಜಮೀನುದಾರರು ಸರ್ವೆ ಮಾಡಲು ಅವಕಾಶ ಕಲ್ಪಿಸಿಕೊಡಲಿಲ್ಲ. ಕೆಲಕಾಲ ಗೊಂದಲ ಉಂಟಾದ ನಂತರ ಪೊಲೀಸರು ಮಧ್ಯ ಪ್ರವೇಶಿಸಿ ಸರ್ವೆ ಕಾರ್ಯ ಸೂಕ್ತ ರೀತಿಯಲ್ಲಿ ನಡೆಸಲು ಅನುಕೂಲ ಮಾಡಿಕೊಟ್ಟ ನಂತರ ಅಧಿಕಾರಿಗಳು ಸರ್ವೆ ಕಾರ್ಯವನ್ನ ಮಾಡಿ ಮುಕ್ತಾಯಗೊಳಿಸಿದ್ದಾರೆ. పశ్చిమకి కాలువే ఆయి సార్ కరెక్ట్ గా ఉంది కరెక్ట్ గా ఇది ఇంకా స్టార్ట్ అవుతుంది దాని వంక ఆ పక్కకు 37 వస్తుంది 37 తర్వాత ఆ పక్క విలేజ్ బౌండరీ వేరే ఆ బౌండరీ యాదవరదే ఉలివేలే గ్రామం ఉంది అటు ఇంకా ఆటుకొచ్చి అటు పోతుంది క్రాస్ గా ఆయి చూపించండి ఎట్లా పోతుంది. ಈ ಹಿಂದೆ ಮಂಜೂರಾಗಿದ್ದ ಜಮೀನುಗಳ ನಿಖರ ಅಳತೆ ಮತ್ತು ಪ್ರಸ್ತುತ ಯಾರು ಅನುಭವದಲ್ಲಿ ಇದ್ದಾರೆ ಎಂಬುದನ್ನು ಕಂದಾಯ ಇಲಾಖೆಯ ನಿಯಮಾವಳಿಗಳ ಪ್ರಕಾರ ಪರಿಶೀಲಿಸಿ ಸರ್ವೆ ಕಾರ್ಯ ಮಾಡಲಾಗುತ್ತಿದೆ ಎಂದು ಕಂದಾಯ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ಸ್ಥಳದಲ್ಲಿ ಇದ್ದ ಭೂಮಾಪನ ಇಲಾಖೆ ಅಧಿಕಾರಿ ಮಂಜುನಾಥ್ ಬಾಬು ಮಾತನಾಡಿ, ತಹಸೀಲ್ದಾರ್ ಅವರ ನಿರ್ದೇಶನದಂತೆ ನಾವು ನಮ್ಮ ಸರ್ವೆ ದಾಖಲೆಗಳು ಹಾಗೂ ಅಕ್ಕಪಕ್ಕದ ಸರ್ವೆ ನಂಬರ್ಗಳ ವಿವರಗಳನ್ನು ಇಟ್ಟುಕೊಂಡು ಸ್ಥಳ ಪರಿಶೀಲನೆಗೆ ಬಂದಿದ್ದೇವೆ. ಇಲ್ಲಿನ ಜಮೀನುಗಳ ಅಳತೆ ಕಾರ್ಯ ಮಾಡಿ ಮುಕ್ತಾಯಗೊಳಿಸಿದ್ದೇವೆ. ಯಾರು ಎಷ್ಟು ವರ್ಷಗಳಿಂದ ಅನುಭವದಲ್ಲಿ ಇದ್ದಾರೆ ಎಂಬ ಸಂಪೂರ್ಣ ಮಾಹಿತಿಯನ್ನ ಒಳಗೊಂಡ ವರದಿಯನ್ನ ತಹಸೀಲ್ದಾರ್ ಅವರಿಗೆ ಸಲ್ಲಿಸಲಾಗುವುದು. ಅದರ ಆಧಾರದ ಮೇಲೆ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಮಂಜೂರಾಗಿರೋ ಜಮೀನನ್ನ ಅಳತೆ ಮಾಡಿಕೊಡಿ ಅಂತೇಳಿ ತಹಸೀಲ್ದಾರ್ ಅವರಿಂದ ನಮಗೊಂದು ರಿಕ್ವೆಸ್ಟ್ ಬರುತ್ತೆ. ಅನುಬಂಧ 1 ಅಂತ ಇತ್ತೀಚೆಗೆ ಜನರೇಟ್ ಆಗ್ತಾ ಇದೆ. ಅದು ಸರ್ಕಾರಿ ಜಮೀನು ದರಖಾಸ್ತು ಕೊಡಿ ಮಾಡಬೇಕಾದ್ರೆ ತಹಸೀಲ್ದಾರ್ ಅವರಿಂದ ಅವರಿಗೆ ಏನು ಮಂಜೂರಾತಿ ಆಗಿರುತ್ತೆ ದಾಖಲೆಗಳು ಅದು ಆಧಾರದ ಮೇಲೆ ನಮಗೆ ಒಂದು ಈ ಥರ ಪೋಲಿ ಮಾಡಿ ಇದನ್ನು ಅಂತೇಳಿ ನಮ್ಗೆ ಆದೇಶ ಆಗಿ ಬರುತ್ತೆ. ನಾವೇನು ಮಾಡ್ತೀವಿ ಅದರಂತೆ ನಮ್ಮ ಸರ್ವೆ ದಾಖಲೆಗಳೆಲ್ಲ ತೊಗೊಂಡು ಅಕ್ಕಪಕ್ಕ ಸರ್ವೆ ನಂಬರು ಇಟ್ಕೊಂಡು ನಾವು ಫೀಲ್ಡ್ಗೆ ಇವತ್ತು ಬಂದು ನಮ್ಮ ಸರ್ವೇಯರು ಎಲ್ಲ ಕಡೆಯಿಂದನೂ ಅಳತೆ ಮಾಡಿಕೊಂಡು ಏನವ್ರಿಗೆ ಈ ಹಿಂದೆ ಮಂಜೂರಾಗಿರೋ ಜಮೀನು ಇತ್ತಲ್ಲ ಆ ಜಮೀನನ್ನು ನಾವೇನು ಮಾಡ್ತೀವಿ ಇಲ್ಲಿ ಅಳತೆ ಮಾಡ್ಕೊಂಡಾಗ 6 ಎಕರೆ ಜಮೀನು ಅಳತೆ ಮಾಡ್ಕೊಂಡಾಗ ಸೊ ಇಲ್ಲಿ ಈ ನಂಬರ್ನಲ್ಲಿ ಇವರು ಅನುಭವ ಅವರಿದ್ದಾರೆ ಅಂತ ಮತ್ತು ಇಲ್ಲಿರುವಂಥ ಬೇರೆಯವರು ಕೂಡ ಈ ನಂಬರ್ನಲ್ಲಿ ನಾವು ಈ ಥರ ಹಿಂದಿನಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಸ್ವಾಮಿ ಅಂತ ಹೇಳಿದಾಗ ನಾವು ಎರಡನ್ನೂ ಸೇರಿಸಿ ಒಂದು ರಿಪೋರ್ಟನ್ನು ಮಾನ್ಯ ತಹಸೀಲ್ದಾರ್ ಅವರಿಗೆ ವರದಿ ಮಾಡ್ತೀವಿ. ಅವರು ಅಲ್ಲಿಂದ ಅವರಿಗೆ ನೋಟಿಸ್ಗಳು ಕೊಟ್ಟು ಎನ್ಕ್ವೈರಿ ಮಾಡಿ ಮುಂದೆ ಏನು ಆದೇಶ ಮಾಡ್ತಾರೆ ಅದನ್ನು ಪಾಲನೆ ಮಾಡ್ತೀವಿ. ಈ ಸಂದರ್ಭದಲ್ಲಿ ಸ್ಥಳೀಯ ರೈತರು ಹಾಗೂ ಸಂಬಂಧಪಟ್ಟ ಜಮೀನಿನ ಮಾಲೀಕರು ಹಾಜರಿದ್ದು ಅಧಿಕಾರಿಗಳಿಗೆ ಅಗತ್ಯ ದಾಖಲೆಗಳನ್ನು ಒದಗಿಸುವ ಮೂಲಕ ಸಹಕರಿಸಿದ್ದಾರೆ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.